ಇವಾಗ ಅಮೇರಿಕದ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತೀನಿ. ಅಮೇರಿಕದಲ್ಲಿ ಯಾವ ಥರ ಇರೋದು ಇಲ್ಲಿ ಥರನೇ ಅಲ್ಲೂ ಟ್ಯಾಕ್ಸು. ಇದು ಇಂಡಸ್ಟ್ರಿಯಲ್ ಟ್ಯಾಕ್ಸ್ 21% ಅಲ್ಲಿ, ಇಲ್ಲೇನೋ 30% ನಮ್ಮ ದೇಶದಲ್ಲಿ. ಆಮೇಲೆ ಅಲ್ಲಿ ಇನ್ಕಮ್ ಟ್ಯಾಕ್ಸು 30%. ಅದಲ್ದೇ ಸ್ಟೇಟ್ ಟ್ಯಾಕ್ಸ್ ಹಾಕಿರ್ತಾರೆ ಕೆಲವು ರಾಜ್ಯದಲ್ಲಿ, ಕ್ಯಾಲಿಫೋರ್ನಿಯಾ ಥರ 11-12% ಏನಾದರೂ ಹಾಕಿರ್ತಾರೆ. ಇಲ್ಲೂ ಇನ್ಕಮ್ ಟ್ಯಾಕ್ಸು ಮಾಮೂಲಿ ಅದೇ ರೇಂಜ್ ಥರ, ಅಲ್ಲಾಯ್ತದಲ್ಲ 5-10 ಆಮೇಲೆ 20, ಅದೇ ಥರ ಇಲ್ಲೂ ನಮ್ಮ ದೇಶದಲ್ಲೂ ಸೇಮ್ ಅದೇ ಥರ ಅದು. ಆಮೇಲೆ ವ್ಯಾಟ್ ಅಂತ ಹಾಕ್ತಾರೆ, ಇಲ್ಲಿ GST ಹಾಕ್ತಾರಲ್ಲ, ಇಲ್ಲಿ GST ಹಾಕೋತಾರೆ, ಅಲ್ಲಿ ವ್ಯಾಟ್ ಅಂತ ಹಾಕ್ಬಿಟ್ಟು ಆ ವ್ಯಾಟ್ ಎಷ್ಟು ಹಾಕಿರ್ತಾರೆ ಅಲ್ಲಿ ಒಂದು 6-7% ಪೂರ್ತಿ ಬರೀ ಸ್ಟೇಟ್ದಿದು ವ್ಯಾಟು. ಇಲ್ಲಿ GSTನ 18% ಅವರೇಜ್ ಬರ್ತದೆ. 18 ಲಕ್ಸುರಿ ಏನಾದರೂ ಆದರೆ 28% ತೀರಾ ಜಾಸ್ತಿ ಇಲ್ಲಿ. ಇಷ್ಟೆಲ್ಲ ಟ್ಯಾಕ್ಸು ಇದಾಯಿತು. ಅಲ್ಲಿ ಪೆಟ್ರೋಲ್ ಟ್ಯಾಕ್ಸ್ ಸ್ವಲ್ಪ ಅಷ್ಟೇ ಇರೋದಲ್ಲಿ. ಆ ಪೆಟ್ರೋಲು ಒಂದು 60 ರೂಪಾಯಿ, 10 ರೂಪಾಯಿ ಅಷ್ಟು ಅಂದರೆ 10 ಸೆಂಟ್ಸ್ ಅಷ್ಟು ಇರ್ತದೆ. ಇಲ್ಲಿ ಟ್ಯಾಕ್ಸೇ ಒಂದು 45 ರೂಪಾಯಿ ಆಗೋಯ್ತದೆ. ಅಲ್ಲೊಂದು 10 ರೂಪಾಯಿ ಅಷ್ಟು ಟ್ಯಾಕ್ಸ್ ಇದ್ರೆ ಅಲ್ಲಿ 45 ರೂಪಾಯಿ ಅಷ್ಟು ಟ್ಯಾಕ್ಸು. ಎಲ್ಲ ಅಷ್ಟಿದ್ಮೇಲೆ ಅದು ಹೆಂಗೆ ಡೆವಲಪ್ ಆಯಿತು, ಅಷ್ಟೊಂದು ಡೆವಲಪ್ ಆಯಿತು. ಇಲ್ಲಿದು ಅಲ್ಲಿದು ತೀರಾ ಏನು ವ್ಯತ್ಯಾಸ ಇಲ್ವಲ್ಲ ಅಂದ್ಕೊಂಡ್ರೆ, ಅಮೇರಿಕ ಇವಾಗೆಲ್ಲ ಡೆವಲಪ್ ಆಗಿರೋದು ಎಷ್ಟೋ ವರ್ಷಕ್ಕೆ ಮುಂಚೆ ತೀರಾ ಡೆವಲಪ್ ಆಗಿತ್ತು. ಅದು ಎಷ್ಟು ಡೆವಲಪ್ಮೆಂಟ್ ಯಾವಾಗ ಆಗಿತ್ತು, ಇದು 1890 ಅನ್ನೋ ಇಸ್ವಿಲಾಗಿತ್ತು, 1890. ಅವಾಗೇನು ಇದು ಯಾವ ಟ್ಯಾಕ್ಸು ಇರಲಿಲ್ಲ. ಇದು ಯಾವ ಟ್ಯಾಕ್ಸು ಇಲ್ದೇ ಬರೀ ಇಂಪೋರ್ಟ್ ಡ್ಯೂಟಿ ಮಾತ್ರ 2% ಏನೋ ಇತ್ತು. ಬೇರೆ ದೇಶದಿಂದ ಬರೋದು 2% ಇಂಪೋರ್ಟ್ ಡ್ಯೂಟಿ ಕೊಡಬೇಕಿತ್ತು. ಅದೇ ಸೇರಿ ಎಷ್ಟೋ ಟ್ಯಾಕ್ಸ್ ದುಡ್ಡಾಗಿ ಆ ಟ್ಯಾಕ್ಸ್ ದುಡ್ಡು ಖರ್ಚಾಗ್ದೇ ಅಲ್ಲೇ ಉಳಿತಿತ್ತು ಎಷ್ಟೊಂದು ದುಡ್ಡು. ಆಮೇಲೆ ಖರ್ಚು ಮಾಡೋಕೆ ಹೋದಾಗ ಜಾಸ್ತಿ ಖರ್ಚಾಗಿ ಇದೆಲ್ಲ ಟ್ಯಾಕ್ಸ್ ಹಾಕೋಕ್ಕೆ ಶುರುವಾದರು. ಅವಾಗ ಎಲ್ಲರಿಗೂ ಕೆಲಸ ಇತ್ತು, ಎಷ್ಟು ಜನ ಇದ್ರು ಅಷ್ಟು ಜನ, ಕೆಲಸ ಇಲ್ಲದೆ ಒಬ್ಬರು ಇರಲಿಲ್ಲ. ಆಮೇಲೆ ದೇಶನೇ ಫುಲ್ಲು ಡೆವಲಪ್ ಆಗಿ ಇಡೀ ದೇಶನೇ ಕ್ಲೀನಾಗಿತ್ತು, ಎಲ್ಲರಿಗೂ ಮನೆಗಳಿತ್ತು. ಆಮೇಲೆ ಮನೆಗಳಿದ್ದು ಅಲ್ಲಿ 7 ಜನ ಮಕ್ಕಳು, 8 ಜನ, 5-6 ಜನ, ಎಷ್ಟು ಜನ ಮಕ್ಕಳಿದ್ರು ಎಲ್ಲರನ್ನೂ ನೋಡ್ಕೊತಿದ್ರು. ಈ ಟೈಮಲ್ಲಿ ಏನಾಗೈತೆ, ಕೆಲಸನೂ ಇಲ್ಲ, ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗೈತೆ, ಮನೆಗಳು ಎಲ್ಲರಿಗೂ ಇಲ್ಲ. ಅಷ್ಟು ಚೆನ್ನಾಗಿದ್ದಿದ್ದು ಅಮೇರಿಕದಲ್ಲೆಲ್ಲ ಸ್ಲಮ್ಗಳಾಗೈತೆ. 5-6 ಜನ ಮಕ್ಕಳು, 7-8 ಜನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಿದ್ದವರು 1-2 ಮಕ್ಕಳುಗಳು ನೋಡ್ಕೊಳಕ್ಕಾಯ್ತಾ ಇಲ್ಲ. ಇದೆಲ್ಲ ಏನಾಯಿತು, ಟ್ಯಾಕ್ಸಿಂದ ಎಲ್ಲ ಆಯಿತು. ಇವಾಗ ಟ್ರಂಪ್ ಹೇಳ್ತಾ ಇರೋದೇನು ಅಂದರೆ ಎಲ್ಲ ಟ್ಯಾಕ್ಸ್ನೂ ಇಳಿಸ್ಕೊಬತ್ತೀನಿ ಅಂತ. ಅದೇ ಥರ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಎಲ್ಲ ಕಟ್ಟಾದ ಮೇಲೇನು ಅಲ್ಲಿ ಹಂಗೆ ಕೊಡ್ತೀವಿ, ಇಲ್ಲಿ ಹಿಂಗೆ ಕೊಡ್ತೀವಿ, ಇದು ಏನೇನೋ ಹೇಳ್ತಾ ಇರ್ತಾರೆ. ಫಸ್ಟ್ ಇವ್ರು ಕಿಳೋದು ಯಾಕೆ, ಕಿತ್ತ ಮೇಲೆ ಕೊಡೋಂಥದ್ದು ಯಾಕೆ? ಮೊದಲಾಗಿ ಕಿಳ್ಳೇ ಇಲ್ಲ ಅಂದರೆ ಅದನ್ನು ವಾಪಸ್ ಕೊಡೋಂಥದ್ದು ಏನು ಬರೋದಿಲ್ಲ ವಾಪಸ್ಸು. ಏನಾದರೂ ಕೊಡಬೇಕು ಅಂದರೆ ಕಿಳೋದು ಮಾಡಬೇಕು. ಇವರು ಹಿಂಗೆ ಟ್ಯಾಕ್ಸ್ ಇಳಿಸ್ಕೊತಾ ಬಂದರೆ ಗ್ಯಾರಂಟಿ ಇಡೀ ದೇಶ ಒಂದೇ ಸತಿ ಡೆವಲಪ್ ಆಗೋಯ್ತದೆ.